ನನಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಮತ್ತೇಯ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತನು ಪರಿಶುದ್ಧನು, ಒಡೆಯನಾಗಿದ್ದಾನೆ. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಪ್ರೀತಿಯಿಂದ ನಮ್ಮನ್ನು ಸೆಳ್ಕೊಂಡಿದ್ದಾನೆ. ಶಾಶ್ವತವಾದ ಪ್ರೀತಿ ನಮಗೆ ಕೊಡಬೇಕು ಅಂತ ದೇವರು ಕೃಪೆಯಿಂದ ಕೃಪೆಗೆ ಕರೆದೊಯ್ಯುತ್ತಾ ಇದ್ದಾನೆ. ದೇವರ ಮಾತು ಕೇಳಿದ್ರೆ ನಾವು ಎಷ್ಟು ಪ್ರೀತಿಯಿಂದ ನಡ್ಕೋಬಹುದು ಗೊತ್ತಾ? ಪರಲೋಕ ರಾಜ್ಯದ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ದೇವರ ಪ್ರೀತಿ ನಮಗೆ ಕೊಟ್ಟಿದ್ದಾನೆ. ದೇವರ ಮನಸ್ಸು ನಮಗೆ ಕೊಟ್ಟಿದ್ದಾನೆ. ದೇವರ ಕೃಪೆ ನಮಗೆ ಕೊಟ್ಟಿದ್ದಾನೆ. ನೋಡ್ರಿ, 6ನೇ ಅಧ್ಯಾಯ 6ನೇ ವಚನ. ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥಿಸಿದ್ದಾಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ನಿನ್ನ ತಂದೆಗೆ ಫಲವನ್ನು ಕೊಡುವೆನು. ಏಕಾಂತ ಪ್ರಾರ್ಥನಾ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ದೇವರನ್ನು ನಿನ್ನ ಹೃದಯ ಅಂತರಂಗದಲ್ಲಿರುವುದೆಲ್ಲ ಹೇಳಿದಾಗ, ಈಗ ಪೇತುರನ್ನು ತಗೊಳ್ಳೋಣ. ಪೇತುರಣ್ಣ ಏನ್ ಮಾಡ್ತಾ ಇದ್ದಾನೆ? ಸೇವೆ ಬಿಟ್ಬಿಟ್ಟ, ಎಲ್ಲ ಬಿಟ್ಟು ಬಲಿ ತೆಗೆದುಕೊಂಡು ಹಡಗು ತೆಗೆದುಕೊಂಡು, ಹಡಗು ಅವರು ಅದಾವೆ, ಬಲಿಗಳು ಅವರು ಅದಾವೆ, ಅವ್ರ ಕೆಲಸ ಮೀನು ಹಿಡಿಯೋದು. ಈ ಮೀನು ಹಿಡಿಯೋದನ್ನು ಅವರ ವೃತ್ತಿ. ಆ ವೃತ್ತಿಯಿಂದ ಹೊಟ್ಟೆತುಂಬ ಉಣ್ಣೋದು, ಸಾಲ ತೀರಿಸ್ಕೊಳೋದು, ಮೀನು ಹಿಡಿಯೋದು ಅವರ ಕೆಲಸ. ಆದ್ರೆ ಯೇಸು ಕ್ರಿಸ್ತನ ಬಂದ್ಗುಟ್ಲೆ, ಯೇಸು ಕ್ರಿಸ್ತ ನಮ್ಮ ಲೀಡರ್ ಅಂತಂದು ಹೇಳಿ ಪರಲೋಕ ಭಾಗ್ಯ ಅಂತಂದು ಎಲ್ಲ ಕೇಳ್ಕೊಂಡು ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಸೇವೆಯನ್ನು ಬಿಟ್ಟು ಮೀನು ಹಿಡಿಯೋಕೆ ಹೋಗ್ಬಿಟ್ಟ. ರಾತ್ರಿ ಎಲ್ಲ ಪ್ರಯಾಸ ಪಟ್ರು, ಆದ್ರೆ ಒಂದು ಮೀನು ಸಿಗ್ಲಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಏನಾಯ್ತು? ಏನು ಸಿಗ್ಲಿಲ್ಲ. ಆದ್ರೆ ನೀನು ಬಲಗಡೆಯಲ್ಲಿ ಮೀನು ಹಾಕು, ದೋಣಿಯನ್ನು ಒಳಕ್ಕೆ ನಡೆಸು. ಹಡಗು ಅಂತಾರೆ, ದೋಣಿ ಅಂತಾರೆ. ಈ ಹಡಗನ್ನು ಒಳಕ್ಕೆ ನಡೆಸು ಅಂತ ಹೇಳಿದಾಗ ಪೇತುರು ಒಳಕ್ಕೆ ನಡೆಸಿ, ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ತಂದೆ, ಮರ್ಯಾದೆ ಕೊಡ್ತೀನಿ ತಂದೆ, ನನ್ನ ಶಕ್ತಿಯುಕ್ತಿಗಳು ಏನು ನಡೀತಾ ಇಲ್ಲ ಅಂತ ಬೇಸರಗೊಂಡ್ಬಿಟ್ಟಿದ್ದಾನೆ. ಬಲೆ ಹಾಕಿದ್ದಾನೆ. ದೇವರು ಹೇಳಿದತ್ರ ಬಲೆ ಹಾಕಿದಾಗ ಆ ಮೀನುಗಳು ಸಿಕ್ಬಿಟ್ವು. ಎಷ್ಟಂದ್ರೆ ಆ ಮೀನದ ಬಲೆ ಎಳಿಯೋದಕ್ಕೆ ಬರ್ತಾ ಇಲ್ಲ. ಎಳಿತಾ ಇದ್ದಾನೆ, ಬರ್ತಾ ಇಲ್ಲ. ಅವ್ರ ಫ್ರೆಂಡ್ಸ್ಗಳು ಕರೆದಿದ್ದಾನೆ. ಕರೆದು ನೋಡ್ರಿ, ರಾತ್ರಿ ಎಲ್ಲ ಸಿಗ್ಲಿಲ್ಲ. ದೇವರ ಮಾತಿಗೆ ಮೀನ್ ಸಿಕ್ಬಿಟ್ವು. ನೋಡ್ರಿ, ಏಕಾಂತ ಪ್ರಾರ್ಥನಾ ಕೋಣೆಗೆ ಹೋಗಿ ನೀವು ಹೃದಯ ಅಂತರಂಗದಲ್ಲಿ ದೇವರನ್ನ ಕೇಳ್ಕೊಳ್ಳೋ ಮನಸ್ಸು ಬಿಚ್ಚಿ ಕಣ್ಣೀರನ್ನು ತುರಿಸಿ ಕೊಡ್ತಾನಂತ ಹೇಳಿದ್ದೀಯಾ, ಕೊಡ್ತಾ ಇಲ್ಲ ಏಕೆ? ಇಷ್ಟು ದಿನ ಆಯ್ತು ಏಕೆ? ನಿಮಗೆ ಪರೀಕ್ಷೆಗಳು ಬರ್ತವೆ. ಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕು. ಅಪವಾದ ಮೇಲೆ ವಿಜಯ ಸಾಧಿಸಬೇಕು. ಜಯ ಜೀವನ ನಿಮಗೆ ಬೇಕು. ನಿಮ್ಮ ಜೀವಿತದಲ್ಲಿ ಯಥಾರ್ಥವಾದ ಜೀವಿತ ಬೇಕು. ನೀತಿಯುಳ್ಳವರಾಗಿ ನೀವು ನಡಿಬೇಕು. ಇದಕ್ಕೆಲ್ಲ ಪರೀಕ್ಷೆಗಳು, ಪ್ರಾಸೆಸ್ಗಳು ಸಿಗುತ್ತವೆ. ನೋಡ್ರಿ, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ವಿಮೋಚನೆ ಕಾಂಡ 40ನೇ ಅಧ್ಯಾಯ 34ನೇ ವಚನ. ಮೇಘವು ದೇವದರ್ಶನ ಗುಡಾರದ ಮೇಲೆ ನೆಲೆಯಾಗಿದ್ದರಿಂದ ಯೆಹೋವನ ತೇಜಸ್ಸು ಪ್ರತಿದಿನವೂ ನಿಮ್ಮ ಹೃದಯವು ವಾಕ್ಯದಿಂದ ತುಂಬಿ ಹರಿಬೇಕು. ಕ್ರಿಸ್ತನ ಮಹಿಮೆ ನಿಮ್ಮ ಹೃದಯದಲ್ಲಿ ಬಗ ಉರಿಬೇಕು. ವಾಕ್ಯಾನುಸಾರವಾಗಿ ನಡಿಬೇಕು. ಯಥಾರ್ಥವುಳ್ಳವರಾಗಿರಬೇಕು. ನೀತಿಯಿಂದ ನೀವು ಜೀವಿಸಬೇಕು.
ನೀತಿಯಿಂದ ನೀವು ನಡಿಬೇಕು. ನೀತಿಯೇ ನಿಮ್ಮ ಆಧಾರವಾಗಬೇಕು. ನೋಡ್ರಿ, ಆತ್ಮಗಳ ಸಂಪಾದನೆ ನೀವು ಇರಬೇಕು. ರಹಸ್ಯ ಪ್ರಾರ್ಥನೆ, ಏಕಾಂತ ಪ್ರಾರ್ಥನೆಯಲ್ಲಿ ನೀವು ಮಾಡೋ ಪ್ರತಿ ಒಂದು, ನೀವು ಬಾಗಿಲನ್ನು ಮುಚ್ಚಿಕೊಂಡು ಆತ್ಮಗಳ ಸಂಪಾದನೆಗಾಗಿ ನಿಮ್ಮ ಅಂತರಂಗದಲ್ಲಿ, ಹೃದಯದಲ್ಲಿರುವುದೆಲ್ಲ ದೇವರಿಗೆ ಹೇಳಿದಾಗ ದೇವರು ಕೇಳ್ತಾರೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ನಿಮ್ಮ ತಂದೆ ನಿಮಗೆ ಫಲವನ್ನು ಕೊಡುವ. ನಿಮಗೆ ಫಲ ಬೇಕಾ? ನಿಮಗೆ ಫಲ ಕೊಡ್ತಾನೆ. ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನ ಗುಡಾರ ಮೇಲೆ ನೆಲೆಯಾಗಿರುವುದರಿಂದ ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಯೌವನ ದಶೆಯಲ್ಲಿ, ಬಾಲ್ಯ ದಶೆಯಲ್ಲಿ ನೀವು ಪ್ರಾರ್ಥನೆ ಉಳ್ಳವರಾಗಿದ್ರೆ ಅದು ನಿಮಗೆ ಇದ್ರೆ ಆಯುಧವಾಗಿರುತ್ತೆ. ಬಾಲ್ಯ ದಶೆಯಲ್ಲಿರೋರು, ಯೌವನ ದಶೆಯಲ್ಲಿರೋರು ತಪ್ಪು ಹೋಗೋದಿಲ್ಲ, ಮೋಸ ಹೋಗೋಕೆ ಆಗೋದಿಲ್ಲ. ಅಪವಾದನೆ ಸೀಳಿಸಿಬಿಡ್ತಾರೆ. ಯಾಕೆಂದ್ರೆ ಅಪವಾದನೆ ಬಂಧಿಸುವುದಕ್ಕೆ ಎಷ್ಟೋ ವಾಕ್ಯಗಳು ಇದ್ದಾವೆ. ಶತ್ರು ಬಲವಿಲ್ಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅದು ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇದ್ರೆ ಅವನು ಹೆದರ್ತಾನೆ. ಪ್ರಾರ್ಥನೆ ನಿಮ್ಮ ಅಭ್ಯಾಸವಾದ್ರೆ, ಪ್ರಾರ್ಥನೆ ನಿಮಗೆ ಆಯುಧವಾಗಿದ್ರೆ ಅವನು ಹೆದರ್ತಾನೆ. ಇಲ್ಲಾಂದ್ರೆ ಹೆದರದಿಲ್ಲ. ಯಾಕೆಂದ್ರೆ ಮೋಸ ಮಾಡೋದನ್ ಕೆಲಸ. ಕಳ್ಳ ಕದ್ದುವುದಕ್ಕೆ, ಕೊಯ್ಯುವುದಕ್ಕೆ, ಕಚ್ಚುವುದಕ್ಕೆ ಬರ್ತಾನೆ, ಕೊಯ್ದು ಬಿಡ್ತಾನೆ. ಕಳ್ಳವನು ಮೋಸ ಮಾಡ್ತಾನೆ. ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನ ಯಾವ ಸ್ಥಿತಿ ಕರ್ಕೊಂಡು ಹೋಗ್ಬಿಡ್ತಾನೆ ಅಂದ್ರೆ ಅಪವಿತ್ರವಾದ ಕಾರ್ಯಗಳಿಗೆ ನಿಮ್ಮನ್ನ ಬಾನಿಸರನ್ನಾಗಿ ಮಾಡ್ಬಿಡ್ತಾನೆ. ಎಲ್ಲಿದ್ದಾನೆ ನಿಮ್ಮ ದೇವರು? ಏನ್ ಮಾಡ್ತಾ ಇದ್ದಾನೆ ನಿಮ್ಮ ದೇವರು? ಏನು ಹೇಳಿದೀಯಲ್ಲ ನೀನು, ಯಾಕೆ ಅಂತ ಪ್ರಶ್ನೆ ಹಾಕ್ತಾನೆ. ಏಕಾಂತವಾದ ಪ್ರಾರ್ಥನೆ ಕೋಣೆಯಲ್ಲಿ ನಿಮ್ಮ ಹೃದಯದಲ್ಲಿರುವ, ಅಂತರಂಗದಲ್ಲಿರುವ ನಿಮ್ಮ ಹೃದಯ ಶುದ್ಧಿಯನ್ನು ದೇವರು ನೋಡ್ತಾನೆ. ನೀನು ಏನ್ ಕೇಳ್ತಾ ಇದ್ದ ಅಂತಂದು ದೇವರು ಪದೇ ಕೇಳ್ತಾನೆ. ನಿನಗೆ ಪರೀಕ್ಷೆ ಬರ್ತವೆ, ನೀನು ವಿಜಯ ಸಾಧಿಸ್ತೀಯ. ನೋಡ್ರಿ, ಸರ್ವಾಂಗ ಹೋಮವು ವಿಧಾನ, ಯಜ್ಞ ಸಮರ್ಪಣೆ ಕ್ರಮ, ಇವೆಲ್ಲ ನೀನು ದೀನನಾಗಿರುವುದಕ್ಕೆ, ಸಾತ್ವಿಕನಾಗಿರುವುದಕ್ಕೆ ಇದು ಕ್ರಮದಿಂದ ನಡೆಯುವ ಪ್ರಾಸಸ್ಸು. ಗುಡಾರದ ಬಾಗಿಲಿನ ಮುಂದೆ ಯಜ್ಞ ವೇದಿಕೆ ಇಟ್ಟು ಅದರ ಮೇಲೆ ಸರ್ವಾಂಗ ಹೋಮವನ್ನು, ಧ್ಯಾನ ಸಮರ್ಪಣೆಯನ್ನು ಮೇಘದ ಗುಡಾರದ ಮೇಲೆ ಇತ್ತು ಅಗ್ನಿ ಪ್ರಕಾಶಿಸುತ್ತಿತ್ತು. ಇದೆಲ್ಲ ಹಳೆ ಒಡಂಬಡಿಕೆಗೆ ಸೂಚಕವಾದ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಯಜ್ಞವನ್ನು ಸಮರ್ಪಣೆ ಮಾಡಿ, ಸರ್ವಾಂಗ ಹೋಮವನ್ನು ವಿಧಾನ, ಯಜ್ಞ ಸಮರ್ಪಣೆಯ ಕ್ರಮ, ಗುಡಾರದ ಬಾಗಿಲು ಮುಂದೆ ಯಜ್ಞ ವೇದಿಯನ್ನು ಇಟ್ಟು ಅದರ ಮೇಲೆ ಸರ್ವಾಂಗ ಹೋಮವನ್ನು, ಇಷ್ಟು ಪ್ರಾಸೆಸ್ ಎಲ್ಲ ಮಾಡ್ತಾ ಇದ್ರು. 1 ವರ್ಷಕ್ಕೆ 1 ಸಾರಿ ಪ್ರಧಾನ ಯಾಜಕನು ಹೋಗಿ ಗಂಟೆ ಕಟ್ಕೊಂಡು ಸತ್ನ ಬದುಕಿದಾನ. ಹೇಗೆ ಯಜ್ಞ ಸಮರ್ಪಿಸ್ತಾ ಇದ್ದಾನೆ? ಕುರಿಮರಿಯದ ರಕ್ತವನ್ನು ಚಿಮಿರಿದಾಗ ಪಾಪಗಳೆಲ್ಲ ಶುದ್ಧಿವಾಗ್ತಾ ಇದ್ವು. ಹೊಸ ಒಡಂಬಡಿಕೆಯಲ್ಲಿ ನೀನು ಕೋಣೆಗೆ ಹೋಗಿ, ಏಕಾಂತ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವುದೆಲ್ಲ ಹೇಳಿ ದೇವರ ಶಾಂತಿಯನ್ನು ಹೊಂದುವುದಕ್ಕೆ, ಸಮಾಧಾನವನ್ನು ಹೊಂದುವುದಕ್ಕೆ, ದೇವರ ಕೃಪೆಯನ್ನು ಹೊಂದುವುದಕ್ಕೆ, ದೇವರ ದಯವನ್ನು ಹೊಂದುವುದಕ್ಕೆ, ದೇವರ ಆಶೀರ್ವಾದಗಳನ್ನು ಹೊಂದುವುದಕ್ಕೆ, ದೇವರ ದೀವನೆಗಳನ್ನು ಹೊಂದುವುದಕ್ಕೆ, ದೇವರ ಕೃಪೆಯನ್ನು ಹೊಂದುವುದಕ್ಕೆ ನಿಮಗೆ ಕಾರಣ ಏನಂದ್ರೆ ಧೂಪ ದ್ರವ್ಯ ನೈವೇದ್ಯಗಳು. ಅದೇ ನೋಡಿ, ಸರ್ವಾಂಗ ಹೋಮ, ಯಜ್ಞದ ಸಮರ್ಪಣೆ ಕ್ರಮ, ಇವೆಲ್ಲ ನಿಮಗೆ ದೇವರ ಪ್ರೀತಿ ಕೊಡ್ತಾ ಇದ್ದಾರೆ. ಅಜ್ಞಾನಿಗಳಾಗಿರ್ಬಾರ್ದು. ಸುಮ್ಮನೆ ಅನ್ಯರಾಗಿ ನುಡಿಬಾರ್ದು. ಅಂತರಂಗದಲ್ಲಿರುವುದು ಸತ್ಯ, ನೀತಿ, ಯಥಾರ್ಥ
ಯಥಾರ್ಥತೆ. ನೀನು ಯಥಾರ್ಥತೆಯನ್ನು ಹಿಡ್ಕೊಂಡಾಗ ನೀನು ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗ್ತೀಯ. ನೀವು ನಿಮ್ಮ ಕೈಗಳನ್ನು ಶುದ್ಧಿ ಮಾಡ್ಕೋಬೇಕು, ನಿಮ್ಮ ಹೃದಯಗಳನ್ನು ಶುದ್ಧಿ ಮಾಡ್ಕೋಬೇಕು, ನಿಮ್ಮ ಕಣ್ಣುಗಳನ್ನು ಶುದ್ಧಿ ಮಾಡ್ಕೋಬೇಕು, ನಿಮ್ಮ ಬಾಯಿಗಳನ್ನು ಶುದ್ಧಿ ಮಾಡ್ಕೋಬೇಕು. ಕೋಣೆಗೆ ಹೋಗ್ಬೇಕು, ಕೋಣೆಯಲ್ಲಿ ಏಕಾಂತ ಪ್ರಾರ್ಥನೆ ಮಾಡಬೇಕು. ದೇವರನ್ನು ನೀವು ಪ್ರೀತಿಸ್ತಾ ಇದ್ರೆ ಎಷ್ಟು ಕಷ್ಟವಾದರೂ ನೀವು ಅದನ್ನು ಭಾರವನ್ನು ಓಡ್ತೀರಾ. ನಿಮ್ಮ ಭಾರವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕ್ರಿ. ಯೇಸು ಕ್ರಿಸ್ತನು ನಿಮಗೆ ಒಡೆಯನಾಗಿದ್ದಾನೆ. ಯೇಸು ಕ್ರಿಸ್ತನು ಪರಿಶುದ್ಧನು, ನಮ್ಮನ್ನು ಕೂಡ ಪರಿಶುದ್ಧನಾಗಿ ಮಾಡ್ತಾನೆ. ಪ್ರೀತಿಯಿಂದ ಈ ಪ್ರಾಸೆಸ್ ನಡೆಯುತ್ತೆ. ನೀವು ಕೋಣೆಗೆ ಹೋದಾಗ ನಿಮ್ಮ ಹೃದಯದಲ್ಲಿ ಭಾರವನ್ನೆಲ್ಲ ಇಳಿಯುತ್ತೆ. ದೇವರು ಕೃಪೆಯಿಂದ ಕೃಪೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮನ್ನು ಆಶೀರ್ವಾದಿಸ್ತಾರೆ, ನಿಮ್ಮನ್ನು ಬಲಗೊಳಿಸ್ತಾರೆ, ನಿಮ್ಮ ಸ್ಥಳಗೊಳಿಸ್ತಾರೆ, ನಿಮ್ಮ ಸಿದ್ಧಗೊಳಿಸ್ತಾರೆ. ಸೇವೆ ಬಿಟ್ಟು ಹೋದ ಪೇತೂರು, ಒಂದು ಮೀನು ಸಿಕ್ಕಿಲ್ಲ, ರಾತ್ರಿ ಎಲ್ಲ ಪ್ರಯಾಸ ಬೆಟ್ಟ. ಏಕಾಂತ ಪ್ರಾರ್ಥನೆ, ನಿನ್ನ ಮನುಷ್ಯರನ್ನ ಹಿಡಿಯುವನಾಗಿ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ. ದೇವರು ಮಾತಿಗೆ ಬೆಲೆ ಕೊಟ್ಟ, ಸಮುದ್ರ ಮೇಲೆ ನಡೆದ. ಏಕಾಂತ ಪ್ರಾರ್ಥನೆಯಲ್ಲಿ ನೀವು ಬಲಗೊಳ್ಬೇಕಂತ ದೇವರು ಪ್ರೀತಿ ಇಡ್ತಾ ಇದ್ದಾರೆ. ದೇವರಿಗೆ ವಿಧೇಯತೆ ತೋರಿಸೋಣ, ಸಾತ್ವಿಕವಾಗಿರೋಣ, ವಿಧೇಯತಕ್ಕೆ ನಾವು ತಲೆ ಬಗ್ಸೋಣ, ವಿಧೇಯತವಾಗಿ ನಾವು ನಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಂಡು, ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಸಮರ್ಪಣೆ. ನಾವು ಬೇಡಬೇಕಿಂತಲೂ ಎಷ್ಟೋ ಹೆಚ್ಚಾಗಿ ಕೊಡುವ ದೇವರು. ನೀವು ಕೇಳಿದ್ದನ್ನಲ್ಲ, ಎಷ್ಟೋ ಹೆಚ್ಚಾಗಿ ಯೌವನ ದಶೆಯಿಂದಾಗಲಿ, ಬಾಲ್ಯ ದಶೆಯಿಂದಾಗಲಿ, ಆತ್ಮೀಯ ಸಂಪಾದನೆಗಳಾಗಲಿ ನೀವು ಕೇಳೋದಕ್ಕಿಂತ ಮುಂಚೆ ಎಷ್ಟೋ ಕೊಡುವುದಕ್ಕೆ, ದೇವರ ಪ್ರೀತಿ ತೋರಿಸುವುದಕ್ಕೆ, ಕೃಪೆ ಕೊಡುವುದಕ್ಕೆ, ಕನಿಕರ ತೋರಿಸುವುದಕ್ಕೆ, ದೇವರ ದಯ ತೋರಿಸುವುದಕ್ಕೆ ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸಿದ್ದಾನೆ, ಸ್ಥಿರಗೊಳಿಸಿದ್ದಾನೆ, ಸಿದ್ಧಗೊಳಿಸಿದ್ದಾನೆ. ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ. ಏಸಪ್ಪ ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್ ಆಮೇನ್ ಆಮೇನ್.